ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ಮಣಿ ಏನಿದೆ ನೋಡೋಣ. ಸಾಧ್ಯ ಇರೋರು, ಅನುಕೂಲ ಇರೋರು ಎಲ್ಲರೂ ಕುಂಭಮೇಳಕ್ಕೆ ಹೋಗಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಯಾಕೆ ಅಂದರೆ ಮುಂದಿನ ಕುಂಭಮೇಳ ಬರೋ ಅಷ್ಟರಲ್ಲಿ ನಾವು ಯಾರೂ ಇರೋದೇ ಇಲ್ಲ ಭೂಮಿ ಮೇಲೆ. ಈಗ ಸಿಕ್ಕಿರೋ ಚಾನ್ಸ್ ಮಿಸ್ ಮಾಡ್ಕೊಂಬೇಡಿ. ಶಿವರಾತ್ರಿವರೆಗೂ ಇರುತ್ತೆ, ಯಾವಾಗ ಆಗುತ್ತೋ ಅವಾಗ ಹೋಗ್ಬಿಟ್ಟು ಬನ್ನಿ. ವಿಶೇಷವಾಗಿ ಬಸಂತ ಪಂಚಮಿ ದಿನ ತುಂಬ ಒಳ್ಳೇದಿರುತ್ತೆ, ಶಿವರಾತ್ರಿಗೂ ಒಳ್ಳೇದಿದೆ. ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ ಕೂಡ ಚೆನ್ನಾಗಿದೆ. ಸೊ ಶಿವರಾತ್ರಿಗೆ ಮುಂಚೆ ಬರೋ ಹುಣ್ಣಿಮೆ ಅಮಾವಾಸ್ಯೆಯಲ್ಲೂ ಕೂಡ ನಿಮಗೆ ಅನುಕೂಲ ಇದ್ದರೆ ಹೋಗ್ಬಿಟ್ಟು ಬನ್ನಿ. ನನಗೆ ಯಾಕೋ ಅನುಕೂಲ ಆಗಿಲ್ಲ. ಸೊ ನೀವೆಲ್ಲ ಹೋಗ್ಬಿಟ್ಟು ಬನ್ನಿ, ನೋಡೋಣ. ಅಷ್ಟರಲ್ಲಿ ಏನಾದರೂ ದೇವರಿಗೆ ನನ್ನನ್ನು ಕರ್ಸ್ಕೊಳ್ಳೋ ಇಚ್ಛೆ ಇತ್ತು ಅಂದರೆ ಖಂಡಿತವಾಗ್ಲೂ ಹೋಗ್ಬಿಟ್ಟು ಬರ್ತೀನಿ. ಮೊದಲನೇದಾಗಿ ಕೃಷ್ಣ ನಮಗೆ ರಕ್ಷಣೆ ಇದೆ ಅಂತ ಹೇಳ್ತಿದ್ದಾರೆ. ನಾರಸಿಂಹರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಾರಸಿಂಹರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಲಕ್ಷ್ಮೀ ನಾರಸಿಂಹರು, ಪ್ರಹ್ಲಾದ ನರಸಿಂಹರು, ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿ ಇರಿ ಅನ್ನೋದ್ರ ಜೊತೆಗೆ ಯಾರ ಜೊತೆನೂ ಜಗಳ ಆಡೋಕ್ಕೆ ಹೋಗಬೇಡಿ. ಅವರು ಫ್ರೆಂಡ್ ಇರಲಿ, ಶತ್ರು ಇರಲಿ, ಸದ್ಯಕ್ಕೆ ಯಾರ ಜೊತೆನೂ ನಿಮ್ಮ ಜಗಳ ನಡೀತಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಅಂದರೆ ನಿಮ್ಮ ರಕ್ಷಣೆಗೆ ಭಗವಂತ ಇದ್ದಾನೆ. ಇದಾರು ಕೇರಲ್ಲ, ಮೂರು ಕಿಳಿಯಲ್ಲ. ಬಟ್ ನಿಮ್ಮ ಶತ್ರು ಖಂಡಿತವಾಗ್ಲೂ ನಿಮ್ಮ ತಂಟೆಗೆ ಬಂದರೆ ಆ ಒಂದು ಲಿಮಿಟನ್ನು ಅವ್ರು ಮೀರಿದ್ದೆ ಆದರೆ ಅವರು ಇಲ್ಲವಾಗ್ತಾರೆ. ಇದು ಸತ್ಯ ಇದೆ ಅನ್ನುವಂಥದ್ದು ಇದೆ. ಓಕೆ, ಜೊತೆಗೆ ನಿಮ್ಮ ಶತ್ರುಗಳನ್ನೆಲ್ಲ ಭಗವಂತ ನೋಡ್ಕೊಳ್ತಾನೆ. ಒಂದಷ್ಟು ರಿಲೇಟಿವ್ಸ್, ಯಾರು ನಿಮ್ಮ ರಿಲೇಟಿವ್ಸ್ ಇದ್ದಾರೆ, ಸಂಬಂಧಿಕರು, ಸೋ ಕಾಲ್ಡ್ ಸಮಾಜದಲ್ಲಿ ನಿಮ್ಮ ಬಗ್ಗೆ ತುಂಬ ಕೇರ್ ಇರೋ ಅಂಥವ್ರು, ನಿಮ್ಮ ಬಗ್ಗೆ ಒಳ್ಳೇದು ಬಯಸ್ತಾ ಇರೋ ಅಂಥವ್ರು ಅಂತ ಸಮಾಜ ಏನು ನಂಬಿದೆ, ಅಥವಾ ಯಾರು ನಿಮಗೋಸ್ಕರ ತುಂಬ ಒಳ್ಳೇದು ಬಯಸ್ತಾ ಇರುವಂಥ ಹಿತಶತ್ರುಗಳು ಇದ್ದಾರೆ, ಅವರು ನಿಮ್ಮ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕಲೆ ಹಾಕುವಂತ ಪ್ರಯತ್ನದಲ್ಲಿ ಇದ್ದಾರೆ. ಜೊತೆಗೆ ಇನ್ನೊಂದಷ್ಟು ನಿಮ್ಮನ್ನ, ನಿಮ್ಮ ಜೀವನನ ಹೇಗೆ ಹಾಳು ಮಾಡಬಹುದು ಇದ್ರ ಬಗ್ಗೆ ಗಮನನ ಹರಿಸ್ತಿದ್ದಾರೆ. ಒಂಚೂರು ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಇಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ, ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ದಂಗೆ ನಿಮ್ಮ ಹಿತಶತ್ರುಗಳು, ಅಥವಾ ಗಾದೆನೇ ಇದೆ ಅಲ್ಲ, ಬೆಳೀತಾ ಮಕ್ಕಳು ಅಲ್ಲ, ಹುಟ್ಟ ಮಕ್ಕಳು ಬೆಳೀತಾ ದಯಾದಿಗಳು ಅಂತ. ಸೊ ಆ ರೀತಿಲಿ ಇರೋಂಥ ನೆಂಟರಿಂದ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ, ಫ್ರೆಂಡಿಂದ ಸಮಸ್ಯೆ ಇದೆ. ಏನು ನಿಮ್ಮ ಜೀವನ ಅಥವಾ ನಮ್ಮೆಲ್ಲರ ಜೀವನ, ಇನ್ಕ್ಲೂಡಿಂಗ್ ಮೀ ಆಲ್ಸೋ ಅಂತಾರಲ್ಲ ಉಪೇಂದ್ರ ಸರ್, ಹಂಗೆ. ಸೊ ಎಲ್ಲರಿಗೂ ಕೂಡ ಇಲ್ಲಿ ಸಮಸ್ಯೆನ ಮಾಡ್ತಿದ್ದಾರೆ. ಸದ್ಯಕ್ಕೆ ನೀವು ನಂಬಿರೋ ಅಂಥವ್ರು ಯಾರು ನಿಮ್ಮ ಪರವಾಗಿ ಇಲ್ಲ, ಅಥವಾ ನೀವು ನಂಬ್ದಿರೋರು ಯಾರು ಕೂಡ ನಿಮ್ಮ ಪರವಾಗಿ ಇಲ್ಲ. ಸೊ ಹಾಗಾಗಿ ಈಗ ನಿಮ್ಗೆ ದೈವದ ಪ್ರೊಟೆಕ್ಷನ್ ಬಿಟ್ರೆ ಇನ್ಯಾರ ಪ್ರೊಟೆಕ್ಷನ್ನು ಇಲ್ಲ. ದೈವ ಒಂದೇ ನಿಮ್ಮ ಕನಸುಗಳನ್ನ ನನಸು ಮಾಡೋದು. ದೈವದ ಪಾದನ ಹಿಡಿರಿ, ದೈವಕ್ಕೆ ಶರಣಾಗಿರಿ. ಲಕ್ಷ್ಮೀ ನಾರಸಿಂಹರು ಇರಬಹುದು, ರಾಘವೇಂದ್ರ ಸ್ವಾಮಿಗಳಿರಬಹುದು, ನೀವು ನಂಬಿರುವಂತ ಯಾವುದೇ ದೇವತೆಗಳಿರ್ಲಿ, ಅವರಿಗೆ ಶರಣಾಗಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ವೈಕುಂಠಕ್ಕೆ ಹೋಗ್ತಾರೆ, ವೈಕುಂಠ ಸೇರ್ತಾರೆ ಅನ್ನುವಂಥದ್ದು ಇದೆ. ಯಾರು ವೈಕುಂಠ ಹೋಗ್ತಾರೆ, ಯಾರು ವೈಕುಂಠ ಸೇರ್ತಾರೆ ಇದು ನನಗೆ ಗೊತ್ತಿಲ್ಲ. ಆ ಥರದೊಂದು ಇಲ್ಲಿ ಇದೆ. ಜೊತೆಗೆ ತುಂಬಾ ಮೈಂಡ್ ಬ್ಯುಸಿ ಆಗ್ಬಿಟ್ಟಿದೆ, ಬರೀ ಓಟ 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 ಆಗ್ಬಿಟ್ಟಿದೆ. ಯಾವುದನ್ನು ಸಮಾಧಾನಿಸಕ್ ಆಗ್ತಾ ಇಲ್ಲ, ಅಥವಾ ಸಮಾಧಾನ ತರ್ತಾ ಇಲ್ಲ. ಹಾಗಾಗಿ ಈ ಸಮಾಧಾನಕ್ಕೆ ಒಂದು ಸಮಾಧಾನನ ತಗೊಂಬನ್ನಿ. ಒಂಚೂರು ಮನಸ್ಸನ್ನ ಶಾಂತ ಮಾಡ್ಕೊಳ್ಳಿ, ಮೈಂಡಿಗೆ ಒಂಚೂರು ರೆಸ್ಟ್ ಕೊಡಿ. ತುಂಬಾ ಯೋಚನೆ ಮಾಡಿ ಸುಸ್ತಾಗಿದ್ದೀರಾ, ಸಾಕು, ಎಲ್ಲ ಮುಗಿದಿದೆ, ಎಲ್ಲವೂ ಶಾಂತವಾಗಿದೆ. ಒಂಚೂರು ಶಾಂತತೆಯಿಂದ ಇರೋದಕ್ಕೆ ನಿಮ್ಮ ಮನಸ್ಸಿಗೆ, ನಿಮ್ಮ ಮೈಂಡಿಗೆ
ಆ ಒಂದು ಸತ್ಯದ ಹಾದಿಯಲ್ಲಿ ನಡೆದಿದ್ದಕ್ಕೆ ಅವ್ರಿಗೆ ಸಿಕ್ಕಿರುವಂತಹ ಜಯ ಅವ್ರ ಜೊತೆ ಯಾವಾಗ್ಲೂ ಇರುತ್ತೆ ಅನ್ನೋದಕ್ಕೆ ಒಂದು ಮುಂದಿನ ದಿನಗಳಲ್ಲಿ ಬದಲಾವಣೆ ಇದೆ, ಆ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ಯಾವುದೋ ಒಂದು ಸಣ್ಣ ಪ್ರಯತ್ನ ಸ್ವಲ್ಪ ಹೆಚ್ಚಿನ ಸಮಸ್ಯೆನ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ವಿಚಾರಕ್ಕೆ ಅಥವಾ ಒಂದು ರಕ್ಷಣೆಗೆ ಅಥವಾ ಒಂದು ಏನೋ ಒಂದು ಪರ್ಪಸ್ಸಿಗೆ ಉಪಯೋಗಿಸಿದಂಥದ್ದು ಏನೋ ಒಂದು ವಸ್ತು ಆಗಿರ್ಲಿ, ಸಮಥಿಂಗ್ ಏನೇ ಆಗಿರ್ಲಿ, ಆ ಕೆಲಸ ಆದ್ಮೇಲೆ ಅದನ್ನ ಭಿನ್ನ ಮಾಡ್ಬಿಡಿ ಅನ್ನುವಂಥದ್ದು. ಲೈಕ್ ಹೇಗಿದೆ ಅಂದ್ರೆ, ಈಗ ಒಂದು ಜಡ್ಜ್ಮೆಂಟ್ ಬರೆದ್ಮೇಲೆ ಆ ಪೆನ್ನಿನ ನಿಡ್ಡನ್ನ ಅವರು ಕಟ್ ಮಾಡ್ಬಿಡ್ತಾರಂದ್ರೆ, ಐ ಮೀನ್ ಅದು ಮತ್ತೆ ಬರೀಲಿಕ್ಕೆ ಯೋಗ್ಯ ಇಲ್ದಿರೋ ರೀತಿಲಿ ಮಾಡ್ತಾರೆ. ಆ ಥರದ್ ಏನೋ ಒಂದು ಮಾಡ್ಬೇಕು ನೀವು ಅನ್ನುವಂಥದ್ದು ಇದೆ. ಸೊ ಒಂದ್ಸತಿ ಒಂದ್ ಕಾರ್ಯಕ್ಕೆ, ಒಂದ್ ಒಳ್ಳೆ ಕಾರ್ಯಕ್ಕೆ ನೀವು ಉಪಯೋಗಿಸಿದಂಥದ್ದು ಮತ್ತೆ ರಿಪೀಟ್ ಮಾಡಬೇಡಿ. ಅದು ಎಲ್ಲೂ ಗೊತ್ತಿಲ್ಲ, ಉಪಯೋಗಕ್ಕೆ ಸಿಗದಿರೋ ಹಾಗೆ ಮಾಡಿ, ಅಥವಾ ಸಮಥಿಂಗ್ ಏನೋ ಅದನ್ನ ಬೇರೆ ಯಾರು ಉಪಯೋಗಿಸ್ಬಾರ್ದು. ಲೈಕ್ ಹೇಗಿದೆ ಅಂದ್ರೆ, ನೀವು ಉಪಯೋಗಿಸಿದ್ದು ಮತ್ಯಾರು ಉಪಯೋಗಿಸ್ಬಾರ್ದು. ಆ ಥರ ಇದೆ. ಆ ಥರದ್ದೇನೋ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಂಜನೇಯ ಮಾರ್ಗದರ್ಶನ ಕೊಡ್ತಿದ್ದಾರೆ, ಸರಿಯಾದ ರೀತಿಲೇ ನಡೀತಾ ಇದ್ದೀರಾ, ಸರಿಯಾದ ದಾರಿಲೇ ಇದೆ. ಸೊ ದಾರಿಗೆ ಅಡ್ಡ ಬಂದವರೆಲ್ಲ ಒಬ್ಬೊಬ್ಬರಾಗೆ ಅವ್ರ ದಾರಿನ ಅವರೇ ತೋಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಪ್ರೀತಿ ವಿಚಾರದಲ್ಲಿ ಫ್ರೆಂಡು ಮತ್ತೆ ಎನಿಮಿ ಇಬ್ರು ಜಗಳ ಆಡ್ತಿದ್ದಾರೆ. ನನಗೆ ಈ ಹುಡುಗಿ ಬೇಕು, ನನಗೆ ಈ ಹುಡುಗ ಬೇಕು, ಈ ತರ ಏನೋ ಸಮಥಿಂಗ್ ಏನೋ ಲವ್ ವಿಚಾರಕ್ಕೆ ಜಗಳ ಆಗ್ತಾ ಇರಬಹುದು. ಬಟ್ ನಿಮ್ಗೆ ಅಂತ ಭಗವಂತ ಯಾರು ಸೃಷ್ಟಿ ಮಾಡಿದಾನೆ, ಅವ್ರು ನಿಮ್ ಜೀವನಕ್ಕೆ ಬರುವಂತ ಸಮಯ ಹತ್ತಿರದಲ್ಲೇ ಇದೆ. ಆದಷ್ಟು ಬೇಗ ಬರ್ತಾರೆ. ನಿಮ್ಮ ಇನ್ ಅಂಡ್ ಏನ್ ಎನರ್ಜಿ ಬ್ಯಾಲೆನ್ಸಿಂಗ್ ಅಲ್ಲಿ ಇಲ್ಲ. ನಿಮ್ಮ ಇನ್ ಅಂಡ್ ಏನ್ ಎನರ್ಜಿನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ. ನಿಮ್ಮ ಕೈಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ಜೊತೆಗೆ ಕಣ್ಣುಗಳನ್ನ ಕೂಡ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಇತ್ತು, ಏನಾಯ್ತು ಹೇಗಂದ್ರೆ ಹಾಗಿರ್ತೀರಾ, ಮತ್ತೆ ಒಳ್ಳೆ ರೀತಿ ಡ್ರೆಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಈ ಮದ್ವೆಯಲ್ಲಿ ದುಪ್ಪಟ್ಟ ಸೆರಗನ್ನ ಕಟ್ಟಿ ಒಂದ್ ಶಾಸ್ತ್ರ ಮಾಡ್ತಾರಲ್ಲ, ಆ ಶಾಸ್ತ್ರಕ್ಕೆ ಯಾರೋ ರೆಡಿ ಆಗ್ತೀರಾ, ಆ ತರದೇನೋ ಶಾಸ್ತ್ರ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೋಲ್ಮೇಟ್ ಬರುವಂತ ಸಾಧ್ಯತೆ ಇದೆ. ನಿಮ್ಗೆ ನೋಡ್ಲಿಕ್ಕೂ ಸಮಯ ಇಲ್ದಿರೋ ಅಷ್ಟು, ಅಥವಾ ಹಿಂಗೆ ಕ್ವಿಕ್ ಆಗಿ ನಿಮ್ ಮ್ಯಾರೇಜ್ ಫಂಕ್ಷನ್ಸ್ ಎಲ್ಲ ಮುಗ್ದೋಗುತ್ತೆ. ನೀವು ಮದ್ವೆ ಆಗ್ತಿದ್ಯಾ ಅನ್ನೋ ಅಷ್ಟ್ರಲ್ಲೇ ಮದ್ವೆ ಆಗಿ ಮುಗ್ದೋಗುತ್ತೆ. ಅಷ್ಟು ಸ್ಪೀಡಲ್ಲಿ ನಿಮ್ ಮದ್ವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಒಬ್ಬರನ್ನೊಬ್ರು ನೋಡ್ಕೊಳ್ಳೋದಕ್ಕೂ ಕೂಡ ಪುರ್ಸೊತ್ತಿರಲ್ಲ, ಅಷ್ಟು ಸ್ಪೀಡಲ್ಲಿ ಆಗತ್ತೆ. ಒಂದು ರಿಚ್ ಬಿಗ್ ಫ್ಯಾಟ್ ವೆಡ್ಡಿಂಗ್ ಅನ್ನೋ ರೀತಿಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ವಿಶೇಷ ರೀತಿಯ ಉಡುಗೆ ಕೂಡ ವೆಡ್ಡಿಂಗ್ ಅಲ್ಲಿ ನೀವು ಹಾಕ್ತೀರಾ. ತುಂಬಾ ಸ್ಪೆಷಲ್ ಆಗಿ ಇರುತ್ತೆ, ಯುನೀಕ್ ಆಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಇಲ್ಲಿ ಜೋಧಾತರ ರೆಡಿ ಆಗ್ಬೇಕು ಅಂತ ಆಸೆ ಇದೆ ಅಂತ ಅನ್ಸುತ್ತೆ. ಬಟ್ ಅವರು ಆ ಥರ ಆಗಬಹುದು. ಬಟ್ ಬೇರೆ ಬೇರೆ ಇಲ್ಲಿ ಇದೆ, ಬೇರೆ ಬೇರೆ ತರ ಆಗ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ನವಿಲ್ಗರಿ ಥೀಮ್ ಅಲ್ಲಿ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ, ತುಂಬಾ ಹೋಮ ಹವನ, ಒಂದ್ ರೀತಿ ಪೀಸ್ಫುಲ್ ಬ್ಲೆಸ್ಸಿಂಗ್ಸ್ ಇರೋಂಥ ವೆಡ್ಡಿಂಗ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ ಪ್ರಾರ್ಥನೆಗಳು ಏನಿದೆ ಅದೆಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ. ಗರುಡ ದೇವರ ಆಶೀರ್ವಾದ ನಿಮ್ ಮೇಲೆ ಇದೆ, ಆರ್ಕೇಂಜಲ್ಸ್ ಆಶೀರ್ವಾದ ನಿಮ್ ಮೇಲಿದೆ. ಸೊ ಹಾಗಾಗಿ ನಿಮ್ಮ ಆಸೆಗಳು, ನಿಮ್ಮ ಬಯಕೆಗಳು ಅಥವಾ ನಿಮ್ಮ ಪ್ರಾರ್ಥನೆ ಏನಿತ್ತು, ನನಗ್ ಸಾಕಾಗಿದೆ, ಈ ಶತ್ರು ಕಾಟದಿಂದ ನನ್ಗೆ ಮುಕ್ತಿ ಕೊಡು ಅಂತ ಕೇಳ್ಕೊಂಡಿರೋರಿಗೂ ಕೂಡ ಸೊ ಆ ಶತ್ರು ಕಾಟ ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ದುಷ್ಟರು ನಿಮ್ಮನ್ನ ಭೇಟಿಯಾಗಕ್ ಬಂದಾಗ, ಅವ್ರನ್ನ ಭೇಟಿಯಾಗಕ್ಕೆ ಅಥವಾ ನಿಮ್ಮ ವಿರುದ್ಧ ಯಾರನ್ನ ಎತ್ಕಟ್ಟಿದ್ದಾರೆ ಅವರಿಗೂ ಕೂಡ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಸತ್ಯಮೇವ ಜಯತೆ ಅಂತ ಒಂದ್ ವರ್ಡ್ ಅಲ್ಲಿ ಹೇಳಬಹುದು. ಜೊತೆಗೆ ತಾವೇ ಬುದ್ಧಿವಂತರು ಅಥವಾ ತಮ್ಮದೇ ಬುದ್ಧಿವಂತಿಕೆಯಿಂದ ನಿಮ್ಮನ್ನ ಸೋಲ್ಸಿ, ನಿಮ್ಮನ್ನ ಒಂದ್ ರೀತಿ ಬುದ್ಧಿ ಇಲ್ದಿರೋರ್ ತರ ಮಾಡಿ, ನಿಮ್ಮ ವಿದ್ಯೆಯಲ್ಲಿ ಇನ್ನೊಬ್ರು ಏನ್ ಆಟ ಆಡ್ಸಿದ್ದಾರೆ, ಇವರಿಗೆ ಆ ತಾಯಿ ಸರಸ್ವತಿನೇ ಒಂದು ನಿರ್ಧಾರನ ತಗೊಳ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದು ಸ್ಟಕ್ ಆಗಿ ಇದ್ದೀರಾ, ತುಂಬಾ ಮಂಕಾಗಿ ಇದ್ದೀರಾ. ಆ ಮಂಕತನದಿಂದ ಹೊರಗ್ ಬನ್ನಿ. ಒಂಚೂರು ನಗಿ, ಒಂಚೂರು ಜಪ ತಪ ಎಲ್ಲ ಮಾಡ್ತಾ ಇದ್ದೀರಾ, ಸರಿಯಾದ ರೀತಿಲಿ ಮಾಡಿ. ನೀವು ಇನ್ ಮುಂದೆ ನಿಮ್ಮ ಲೈಫಿಗೆ ನಿಮ್ಮದೇ ಆದ ರೀತಿಲಿ ವಾಪಸ್ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೊಸ ರೀತಿಲಿ ನಿಮ್ಮ ವಿದ್ಯೆನ ಕಂಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ದೊಡ್ಡ ಮಳೆ, ಅಪಾಯದ ಮಳೆ ಬರೋದ್ರಲ್ಲಿ ಇದೆ.
ಅನ್ನುವಂಥದ್ದು ಕೂಡ ಇದೆ. ಸೊ ಗಣೇಶ ಇದ್ದಾರೆ ಇಲ್ಲಿ. ಸೊ ಗಣೇಶ ಕೂಡ ಸಾಕಷ್ಟು ಬದಲಾವಣೆಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ರೆಡಿ ಮಾಡ್ತಾ ಇದ್ದಾರೆ ಗಣೇಶ. ಏನು ನಿಮ್ಮ ಒಂದು ನೆಕ್ಸ್ಟ್ ಚೇಂಜ್ ಏನ್ ಬರುತ್ತೆ ನಿಮ್ ಲೈಫಲ್ಲಿ, ಅಥವಾ ಏನ್ ಬದಲಾವಣೆ ಬೇಕಿದೆ, ಇದ್ರ ಬಗ್ಗೆ ಗಣೇಶ ನಿರ್ಧಾರ ತಗೊಂಡು ಏನೋ ಒಂದು ಮುನ್ನುಡಿ ಬರೀತಾ ಇದ್ದಾರೆ ಅನ್ನುವಂಥದ್ದು ಇದೆ. ಹೊಸ ವಿದ್ಯೆ ಕಲಿಬಹುದು, ಅಥವಾ ನಿಮ್ಗೆ ಒಂದಷ್ಟು ಸರ್ಟಿಫಿಕೇಟ್ಗಳು ಸಿಗಬಹುದು, ಅಥವಾ ನೀವು ಅನ್ಕೊಂಡಿರುವಂತ ವಿಶೇಷವಾದಂಥ ಆ ವಸ್ತ್ರ ಕೂಡ ನಿಮ್ಗೆ ಸಿಗ್ಬಹುದು. ಯಾರೋ ಇಲ್ಲಿ ರಾಯರ ವಸ್ತ್ರ ಹಾಳಾಯ್ತು ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ. ಬೇಜಾರ್ ಮಾಡ್ಕೊಂಬೇಡಿ, ಅಲ್ಲಿದ್ದಂತ ಸಮಸ್ಯೆನ ಅದು ತೆಗ್ದಾಕಿದೆ. ರಾಯರ ಆಶೀರ್ವಾದ ನಿಮ್ ಮೇಲ್ ಸದಾ ಇದೆ. ಸೊ ರಾಯರು ನಿಮ್ಗೋಸ್ಕರ ಸಾಕಷ್ಟು ಒಳಿತನ್ನ ಯೋಚನೆ ಮಾಡಿದ್ದಾರೆ. ನಿಮ್ಮವರೆಗೂ ಅದನ್ನ ತಲುಪಿಸಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜಪ ಮಾಡ್ತಾ ಇರಿ, ಮರಿಬೇಡಿ ಅನ್ನುವಂಥದ್ದು ಇದೆ. ಕೋಪನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತ್ಯಾಗ ಬಲಿದಾನಕ್ಕೆ ಇನ್ನೊಂದು ಹೆಸರಾಗಿ ನಿಂತ ಮೇಲೆ ತ್ಯಾಗದ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ ಕೈಲಾದಷ್ಟು ಮಾಡ್ಕೊಂಡು ಹೋಗ್ತಾ ಇರಿ. ಚೆನ್ನಾಗಿ ಊಟ ತಿಂಡಿ ಮಾಡಿ ಇದ್ರ ಕಡೆ ಗಮನನ ಕೊಡಿ. ಓದೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಷ್ಟೊಂದು ನೀವು ಬರ್ದಿಟ್ಟಿದ್ದೆಲ್ಲ ಅಥವಾ ನೀವು ತಿಳ್ಕೊಂಡಿದ್ದೆಲ್ಲವೂ ಕೂಡ ಹಾಳಾಯ್ತು ಅನ್ನುವಂಥ ಚಿಂತೆ ಬೇಡ. ಎಲ್ಲವೂ ಕೂಡ ಸಂಸ್ಕರಿಸಿ ಇಡಲಾಗಿದೆ ಅನ್ನುವಂಥದ್ದು ಕೂಡ ಇದೆ. ವೆಡ್ಡಿಂಗ್ದು ಇನ್ವಿಟೇಷನ್ ಕಾರ್ಡ್ ಕೂಡ ಬರಬಹುದು, ಹಂಚಬಹುದು ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಮರಣಕ್ಕೆ ಅಂದ್ರೆ ಯಾರೋ ತೀರೋಗಿರೋದು ಕೂಡ ಬರ್ದಿಡು ಆ ಥರದ್ದು ಏನೋ ಹಂಚ್ತಾರಲ್ಲ, ಆ ಥರದ್ದು ತಿಥಿ ಕಾರ್ಡ್ ಆ ಥರದ್ದು ಕೂಡ ಕಾಣಿಸ್ತಾ ಇದೆ. ಐ ಆಮ್ ಸಾರಿ, ಆ ಥರದ್ದು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಎಸ್, ಇದ್ದಂಥ ನೆಗೆಟಿವಿಟಿಗಳೆಲ್ಲ ದೂರ ಮಾಡ್ಬೇಕಾದಂಥ ಸಮಯ ಬಂದಿದೆ. ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಂಗೇಜ್ಮೆಂಟ್ ಬರ್ತಾ ಇದೆ. ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ಪಿಗೆ ಸಾಕಷ್ಟು ಎಂಕರೇಜ್ಮೆಂಟ್ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಸೋದರಿಕೆ ಕೂಡ, ಸೋದರ ಸಂಬಂಧ ಕೂಡ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಡೀಪ್ ಮೆಡಿಟೇಷನ್ ಮಾಡಿ ಶಾಂತವಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದು ಅಧಿಕಾರ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಯಾರ್ಯಾರು ಮದ್ವೆ ಆಗ್ತಿದ್ದೀರಾ, ಜೊತೆಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದ, ಲಕ್ಷ್ಮೀ ನಾರಸಿಂಹರ ಆಶೀರ್ವಾದ, ಲಕ್ಷ್ಮೀ ವೆಂಕಟೇಶ್ವರರ ಆಶೀರ್ವಾದ, ರಾಧಾಕೃಷ್ಣರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಏನ್ ಹೇಳೋದು, ಪೂರಿ ಜಗನ್ನಾಥರ ಆಶೀರ್ವಾದ ಕೂಡ ಇದೆ. ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಿರಿ, ಶಾಂತವಾಗಿ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಕರ್ಣರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಚಾರಗಳು ಮುಂದಿನ ದಿನಗಳಲ್ಲಿ ಯಾರೋ ಓದ್ತಿರೋ ಕೇಳ್ತಿರೋ ಆ ಥರದ್ದು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಜಗತ್ತಿಗೆ ಶಾಂತಿ ಸಾರುವಂಥ ದಿನಗಳು ಆದಷ್ಟು ಬೇಗ ಬರುತ್ತೆ. ಎಲ್ಲರೂ ಶಾಂತವಾಗಿ ವರ್ತಿಸ್ಬೇಕು ಅನ್ನೋದು ಇಲ್ಲಿ ಇದೆ. ಶಾಂತಿಯಿಂದ ಇರಿ, ಶಾಂತವಾಗಿ ಧ್ಯಾನನ ಮಾಡಿ. ಜಗತ್ತಿಗೆ ಶಾಂತಿ ಸಾರುವಂಥ ದಿನಗಳು, ಶಾಂತಿಯಿಂದ ಜಗತ್ತನ್ನ ಇರೋ ಹಾಗೆ ಮಾಡುವಂಥ ದಿನಗಳು ಹತ್ತಿರದಲ್ಲೇ ಇದೆ. ಸೊ ಎಲ್ಲ ಭಕ್ತಾದಿಗಳು ಶಾಂತವಾಗಿ ಇರ್ಬೇಕಾಗಿ ಕೋರಿಕೆ ಅನ್ನೋ ರೀತಿಲಿ ನಂಗೆ ಇದು ಏನೋ ಒಂದು ಅನೌನ್ಸ್ಮೆಂಟ್ ತರ ಕೇಳಿಸ್ತಾ ಇದೆ. ಶಾಂತವಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಆಯ್ತು, ವಾಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕಾಯ್ತಾ ಇರೋರಿಗೂ ಕೂಡ ಸದ್ಯಕ್ಕೆ ಧ್ಯಾನ ಮಾಡಿ, ಮುಂದಿನ ಆದೇಶ ಸಿಗೋವರೆಗೂ ಧ್ಯಾನ ಮಾಡಿ, ಜೊತೆಗೆ ಒಂದು ರಕ್ಷೆ ಒಳಗೆ ಧ್ಯಾನನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಧಾನ್ಯಕ್ಕೆ ಒಂದು ರಕ್ಷೆನ ಹಾಕಿ ಅನ್ನುವಂಥದ್ದು ಕೂಡ ಇದೆ. ಪಂಚಮುಖಿ ಆಂಜನೇಯ ಯಾವಾಗ್ಲೂ ಇದ್ದಾರೆ, ಆಶೀರ್ವಾದ ಮಾಡ್ತಾನೆ ಇದ್ದಾರೆ. ನಿಮ್ಮ ಬಗ್ಗೆ ಪಂಚಮುಖಿ ಆಂಜನೇಯನಿಗೆ ಹೆಮ್ಮೆ ಇದೆ, ಸಂತೋಷವಾಗಿದ್ದಾರೆ, ನಿಮ್ಮ ಭಕ್ತಿಯಿಂದ ಪ್ರಸನ್ನರಾಗಿದ್ದಾರೆ. ಸೊ ನೀವು ಏನ್ ಕೇಳಿದ್ರು ಯಾವಾಗ್ಲೂ ಇಲ್ಲ ಅಂದಿರ ಅವರು ಕೊಡ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಗೆ ಏನ್ ಬರುತ್ತೆ ಅಂತ ನೋಡುವ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಓಕೆ, ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ. ಮೇಂಟೈನಿಂಗ್ ಬ್ಯಾಲೆನ್ಸ್. ಓಕೆ, ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ, ಜೊತೆಗೆ ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಜವಾಗ್ಲೂ ದೈವದ ಸಾನ್ನಿಧ್ಯನ ಪಡಿತೀರಾ ನೀವು ಅನ್ನೋದು ಇಲ್ಲಿ ಖಾತ್ರಿಯಾಗಿದೆ.
ಜೊತೆಗೆ ಭಗವಂತನಿಗೆ ಹರಕೆ ಕಟ್ಟಿದ್ದು ತೀರ್ಸಿಲ್ಲ, ಅದನ್ನ ತೀರ್ಸ್ಕೊಂಡ್ ಬನ್ನಿ ಅನ್ನುವಂಥದ್ದು ಇದೆ. ವೈಟ್ ಕಲರ್ ಗಾಡಿನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಧ್ಯಾನ ಮಾಡ್ಬೇಕಾದ್ರೆ ಏನಾದ್ರೂ ಹಾಸನ ಅಂದ್ರೆ ಕೆಳಗಡೆ ಏನಾದ್ರೂ ಹಾಕೊಂಡು ಆಮೇಲೆ ಧ್ಯಾನನ ಮಾಡಿ ಅನ್ನುವಂಥದ್ದು ಇದೆ. ನೀವು ಮಲಗುವಂತ ಸ್ಥಳ ಅಥವಾ ನೀವು ಧ್ಯಾನಕ್ಕೆ ಕೂರುವಂತ ಸ್ಥಳದಲ್ಲಿ ಏನೋ ನೆಗೆಟಿವ್ ಎನರ್ಜಿ ಇರ್ಬೋದು, ಅಥವಾ ಏನೋ ಒಂದು ಇದು ಮರಿ ಏನಾದ್ರೂ ಆ ಥರದ್ದು ಇರ್ಬಹುದು. ಒಮ್ಮೆ ಅದನ್ನ ಒದರಿ ಹುಷಾರಾಗಿ ಹಾಕೊಂಡು ಧ್ಯಾನಾಪನ ಮಾಡ್ಬೇಕಾದ್ರೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಬೆಟರ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಶುದ್ಧಿ ಕಾರ್ಯ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಬಿಡುಗಡೆಯ ಭಾಗ್ಯ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಮೃತ್ಯುವಿನ ಅಪಾಯದಲ್ಲಿ ಯಾರು ಸಿಲುಕಿ ಒದ್ದಾಡ್ತಿದ್ದೀರಾ, ಮೃತ್ಯುಂಜಯ ಜಪಾನ ಮಾಡಿ, ಹೋಮನ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಸಾಕಷ್ಟು ಬಂಧನಗಳಿಗೆ ಮುಕ್ತಿ ಅನ್ನೋದು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ತಪ್ಪು ದಾರಿ ತುಳ್ದಿ ಏನೋ ತಮ್ಮ ಜೀವಕ್ಕೆ ತೊಂದರೆ ಮಾಡ್ಕೊಬೇಕು ಅನ್ಕೊಂಡಿದ್ದಾರೆ. ಆ ಥರ ಏನು ತೊಂದರೆ ಮಾಡ್ಕೊಳ್ಬೇಡಿ. ನಿಮ್ಗೆ ಖಂಡಿತ ಮುಂದಿನ ಕೆಲವು ದಿನಗಳ ಒಳಗೆ ಒಳ್ಳೇದಾಗತ್ತೆ. ದುಡುಕಿ ನಿರ್ಧಾರನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಸೆನ್ಸ್ ಕಂಟ್ರೋಲ್ ಅಲ್ಲಿ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಒಂದು ಸೆನ್ಸ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ಲಿ. ವಾಟ್ ಯು ಮೀನ್ ಸೆನ್ಸ್ ಅಂತ ಯಾರೋ ಕೇಳ್ತಿದ್ದಾರೆ. ನಿಮ್ಮ ಸಿಕ್ಸ್ತ್ ಸೆನ್ಸ್ ಇರಬಹುದು, ನಿಮ್ಮ ಸೆಲ್ಫ್ ಈಗೋ ಇರಬಹುದು, ಅಥವಾ ನಿಮ್ಮ ಅತಿ ಬುದ್ಧಿವಂತಿಕೆ ಇರಬಹುದು, ನಿಮ್ಮ ಅಹಂಕಾರ ಇರಬಹುದು, ನೀವು ನಿಮ್ಮ ಮೇಲೆ ಪಡುವಂತ ಗರ್ವ ಇರಬಹುದು, ಅಹಂಕಾರ ಇರಬಹುದು. ವಾಟ್ ಎವರ್ ರೀಸನ್ ಇನ್ನೊಬ್ಬರಿಗೆ ಆ ಹೇ ಚಾಲೆಂಜ್ ಹಾಕೋ ರೀತಿಲಿ ಬೇರೆಯವರಿಗೆ ಏನ್ ಚಾಲೆಂಜ್ ಆಗ್ತೀರಾ, ಅಥವಾ ಬೇರೆಯವ್ರ ಹೆಸರು ಕೆಡ್ಸೋದಕ್ಕೆ ಏನ್ ಪ್ರಯತ್ನ ಪಡ್ತೀರಾ, ಅಥವಾ ನಿಮ್ಮ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕುವಂತ ಪ್ರಯತ್ನ, ಇದ್ಯಾವುದನ್ನು ಮಾಡಬೇಡಿ. ಎಲ್ಲವನ್ನೂ ಬಿಟ್ಟು ನಿಮ್ಮ ಅಹಂಕಾರನ ತ್ಯಜಿಸಿ ಭಗವಂತನಿಗೆ ಶರಣಾಗ್ರಿ ಅನ್ನುವಂಥದ್ದು ಇದೆ. ಭಗವಂತನಿಗೆ ಶರಣಾಗಿ ನೀವೆಷ್ಟೇ ದೊಡ್ಡವರಾಗಿರ್ಲಿ, ನಿಮ್ದೆಷ್ಟೇ ಕ್ರಿಯೇಟಿವಿಟಿ ಇರ್ಲಿ, ಎಂಥದ್ದಿದ್ರು ಕೂಡ ಭಗವಂತನಿಗೆ ಶರಣಾಗಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಂದ್ರಿಯಗಳ ನಿಗ್ರಹನ ಮಾಡಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಸ್ಟಾರ್ಟಿಂಗ್ ಅಲ್ಲೂ ರಾಘವೇಂದ್ರ ಸ್ವಾಮಿ ಬಂದ್ರು, ಎಂಡಿಂಗ್ ಅಲ್ಲೂ ರಾಘವೇಂದ್ರ ಸ್ವಾಮಿ ಬರ್ತಿದ್ದಾರೆ. ಗುಡ್ ಕ್ವಾಲಿಟೀಸ್, ಒಳ್ಳೆಯ ವಿಚಾರಗಳು, ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ನಡವಳಿಕೆ ನಿಮ್ದಾಗಿದೆ, ನಿಮ್ದಾಗಿರ್ಲಿ ಹೀಗೆ ಅನ್ನುವಂಥದ್ದು ಇದೆ. ಒಳ್ಳೆತನಕ್ಕೆ ಬೆಲೆ ಇದೆ ಮಕ್ಕಳ, ಯಾಕೆ ಒಳ್ಳೆತನನ ಬಿಟ್ಕೊಡ್ತೀರಾ? ಬಿಟ್ಕೊಡ್ಬೇಡಿ, ಒಳ್ಳೆತನದಲ್ಲೇ ನಡೀರಿ, ಒಳ್ಳೆ ಮಾರ್ಗದಲ್ಲೇ ನಡೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರೂ ಕಾಯ್ತಿದ್ದಾರೆ ಮುಂದಿನ ಕಥೆ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು. ವಿವಾಹ ಆಗತ್ತೆ, ಚೆನ್ನಾಗಿರೋ ಕಡೆನೆ ಆಗತ್ತೆ, ಒಳ್ಳೆ ಸುರದ್ರೂಪಿ ವರನೇ ಬಂದು ನಿಮ್ಗೆ ಮದ್ವೆ ಆಗತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ 4 ಮಕ್ಕಳು, 4 ಗಂಡು ಮಕ್ಕಳು ಆಗ್ತಾರೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನಿಮ್ಮ ವಿವಾಹ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಆಶೀರ್ವಾದನ ಪಡ್ಕೊಂಡು ಆಗ್ತಾ ಇದೆ. ಒಂದ್ ರೀತಿ ಕಾರಣ, ಜನ್ಮ ಕರ್ತರು ಅಂತ ನಾವೇನೊಂದು ಸೋಲ್ ಪರ್ಪಸ್ ಅಂತ ಕರಿತೀವಿ, ಆ ಥರದ್ದೇನೋ ಇದೆ ಇಲ್ಲಿ. ಜೊತೆಗೆ ಗೊತ್ತಿಲ್ಲ, ಏನೋ ಒಂದಷ್ಟು ವಿಶೇಷತೆ ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ನಿಮ್ಮ ಕಾಲುಗಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಕಾಲುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡ್ಬೇಕಾದಂತ ಅಗತ್ಯ ಇದೆ. ಸೊ ಖಂಡಿತ ಒಳ್ಳೇದಾಗತ್ತೆ. ಮದ್ವೆ ಆಗುವಂತ ಸಾಧ್ಯತೆ ಇದೆ. ಓಕೆ, ಒಳ್ಳೆ ಹುಡುಗಿ ಬೇಕು ಅಂದ್ರೆ ಒಳ್ಳೆ ಹುಡುಗಿ ಸಿಗ್ತಾಳೆ, ಒಳ್ಳೆ ಹುಡುಗ ಬೇಕು ಅಂದ್ರೆ ಒಳ್ಳೆ ಹುಡುಗ ಸಿಗ್ತಾರೆ. ರಾಯರೇ ಬಂದು ಸ್ವತಃ ನಿಮ್ಗೆ ತಿಲ್ಕ ಇಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಈ ಥರದ ಮದ್ವೆ ಸಾಧ್ಯನಾ ಅಂತ ಅನ್ನಿಸ್ತಾ ಇದೆ. ಬಟ್ ನನ್ಗೆ ಅನ್ನಿಸ್ತಿದೆ ಮುಂದಿನ ದಿನಗಳಲ್ಲಿ ಶ್ರೀರಾಮನಿಗೆ ಒಂದಷ್ಟು ವರ್ಷ ಹೋದ್ಮೇಲೆ ಏನು ಕಲ್ಯಾಣೋತ್ಸವ ಮಾಡ್ತಾರೆ ಅದ್ರದ್ದು ವೈಬ್ ಕೂಡ ಬರ್ತಾ ಇದೆ. ಸೊ ಆ ಥರ ಕೂಡ ಅನ್ನಿಸ್ತಿದೆ. ಒಳ್ಳೇದಾಗತ್ತೆ, ಧೈರ್ಯವಾಗಿ ಇರಿ. ರಕ್ಷಣೆ ಇದೆ, ಪ್ರಹ್ಲಾದ ನರಸಿಂಹರ ರಕ್ಷೆ ಇದೆ, ಆಂಜನೇಯ, ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನಾರಸಿಂಹ, ಸೊ ಪೂರಿ ಜಗನ್ನಾಥರು ಎಲ್ಲರೂ ಇದ್ದಾರೆ. ಎಲ್ಲರೂ ಹೇಳ್ತಾ ಇರೋದು ಒಂದೇ, ಶಾಂತವಾಗಿ ಇರಿ, ನಿಮ್ಮ ಅಹಂಕಾರನ ಬಿಟ್ಬಿಟ್ಟು ಭಗವಂತನಿಗೆ ಶರಣಾಗಿ ಧ್ಯಾನದಲ್ಲಿ ಮಗ್ನರಾಗಿ ಅಂತ ಇದೆ. ಸೊ ಕರ್ತವ್ಯನೇ ಧ್ಯಾನ, ಸೊ ಕರ್ತವ್ಯನು ಕೂಡ ಸರಿಯಾದ ರೀತಿಲಿ ಮಾಡಿ ಅನ್ನುವಂಥದ್ದು ಇದೆ.
ದುಷ್ಟ್ರ ಬಗ್ಗೆ ಕಳ್ಳರ ಬಗ್ಗೆ ಚಿಂತೆ ಬೇಡ, ಎಲ್ಲವೂ ಕೂಡ ಕೊನೆಗಲ್ಲೇ ಸೇರ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ. ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಾಸುದೇವ ಸುತಂ ದೇವಂ ಕಂಸಚಾನೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಅರ್ಪಣಮಸ್ತು. ಈ ರೀಡಿಂಗ್ ಅನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡೋಣ. ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ಒಳ್ಳೇದಾಗ್ಲಿ.